ಕವಿ ಪರಿಚಯ. ಧಾರವಾಡ ಜಿಲ್ಲೆ ಅಮ್ಮಿನಭಾವಿಯ ಬಸವರಾಜ ವಕ್ಕುಂದ 1958 ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಧಾರವಾಡದ ಶ್ರೀ ಮಂಜುನಾಥೇಶ್ವರ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶೋಕಸಭೆ, ಭಿನ್ನವತ್ತಳೆ, ಅನ್ನ ಅಕ್ಷರಗಳ ನಡುವೆ ಕವನ ಸಂಕಲನಗಳು ಹಾಗೂ ಬಹುಮುಖಿ ನಿರಾವರಣ, ಜಿನದತ್ತ ದೇಸಾಯಿ ಜೀವನ ಕಾವ್ಯ ವಿಮರ್ಶಾ ಕೃತಿಗಳು ಪ್ರಕಟವಾಗಿವೆ. ಪೂಪ್ತಿಯಿನ ಕಾವ್ಯ ಪ್ರಶಸ್ತಿ, ಪೆರ್ಲಾ ಕೃಷ್ಣಭಟ್ಟ ಕಾವ್ಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. Poet Introduction. Basavaraja Vakkunda, 1958, a native of Dharwad district, has a postgraduate degree from Karnataka University. He is serving as a Kannada lecturer at Sri Manjunatheshwar Pre-University Science College, Dharwad. He has published poetry collections such as Shoka Sabha, Binnavthle, Anna Aksharala Athira and works of poetry criticism such as Bahumukhi, Niravaran, and Jindatta Desai's Life. He has received the PTN Poetry Award, Perla Krishna Bhatta Poetry Award, and Karnataka Sahitya Academy Awards. ಕವನ ಪರಿಚಯ. ನೈಸರ್ಗಿಕ ಸಂಪನ್ಮೂಲವಾದ ಇಂಧನವು ನಾಗರಿಕ ಸಮಾಜದ ಚಟುವಟಿಕೆಗಳಿಗೆ ಮೂಲಾಧಾರವಾಗಿದೆ. ಮಿತವಾದ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸದೆ ದುರಾಸೆಯಿಂದ ಬಳಸುತ್ತಿರುವುದು ಮಾನವ ಸಮಾಜಕ್ಕೆ ಹಾನಿಕಾರಕ. ಮುಂದಿನ ಪೀಳಿಗೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಿಡುವುದು ನಮ್ಮೆಲ್ಲರ ಜವಾಬ್ದಾರಿ. ಪ್ರಕೃತಿ ನೀಡಿರುವ ಪರ್ಯಾಯ ಮಾರ್ಗಗಳನ್ನು ಸಮರ್ಪಕವಾಗಿ ಬಳಸಿಕೊಂಡಾಗ ನೈಸರ್ಗಿಕ ಸಂಪನ್ಮೂಲಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಬಹುದು. ಜೈವಿಕ ಇಂಧನವನ್ನು ತೀರಿ ಹೋಗುತ್ತಿರುವ ನೈಸರ್ಗಿಕ ಇಂಧನದ ಪರ್ಯಾಯವಾಗಿ ಬಳಸಬೇಕಾದ ಅವಶ್ಯಕತೆ ಇದೆ. ಇಂಧನ ಇಲ್ಲದಿದ್ದ ಪರಿಸ್ಥಿತಿಯಲ್ಲಿ ನಾಗರಿಕ ಸಮಾಜ ಮುಂದುವರಿಯಲು ಸಾಧ್ಯವಿಲ್ಲ. ಭೂಮಿಯ ಮೇಲೆ ಮನುಷ್ಯನ ಎಲ್ಲಾ ಚಟುವಟಿಕೆಗಳು ಇಂಧನದ ಮೇಲೆ ಅವಲಂಬಿತವಾಗಿವೆ. ಇಂಧನ ನಾಶದಿಂದ ನಾಗರಿಕತೆ ಕುಸಿಯುವ ದುರಂತ ಕಣ್ಮುಂದೆ ಇದೆ. ಇದರಿಂದ ಹೊರಬರಲು ಜೈವಿಕ ಇಂಧನ ಬಹುಮುಖ್ಯ ಸಾಧನವಾಗುತ್ತದೆ ಎನ್ನುವ ಆಶಯ ಇಲ್ಲಿದೆ. Poetry Introduction. Fuel, a natural resource, is the foundation of the activities of a civilized society. Using a limited resource without proper use and greedily is harmful to human society. It is the responsibility of all of us to preserve natural resources for the next generation. When the natural resources provided by nature are used properly, natural resources can be transferred to the next generation. There is a need to use biofuel as a substitute for the natural fuel that is running out. Civilized society cannot continue in a situation where there is no fuel. All human activities on earth depend on fuel. The tragedy of the collapse of civilization due to the destruction of fuel is on the horizon. Here is the hope that biofuel will become a very important tool to come out of this. ಚರಾಚರಗಳಲ್ಲಿ ಜೀವ ಅರಳಿಸಿ. ಭೂಮಿ ತಿರುಗುತ್ತಿದೆ ಬಯಲೊಳಗೆ. ಗಾಳಿ ನೀರು ಬೆಂಕಿ ಸೇರಿವೆ ಉಸಿರಾಡುವ ಈ ಒಡಲೊಳಗೆ. ಈ ಪದ್ಯದಲ್ಲಿ ಕವಿ ಪ್ರಪಂಚದ ಚರಾಚರಗಳಲ್ಲಿ ಅಡಕವಾಗಿರುವ ಜೀವಶಕ್ತಿಯ ಅಸಾಧಾರಣ ಸಂಚಲನವನ್ನು ಚಿತ್ರಿಸುತ್ತಾನೆ. ಸಕಲ ಚರ, ಚಲಿಸುವ ಮತ್ತು ಅಚರ, ನಿಶ್ಚಲ ಜೀವಿಗಳಲ್ಲಿಯೂ ಜೀವಶಕ್ತಿ ಅರಳಿ ಅವುಗಳ ಮೂಲಕ ಭೂಮಿ ನಿತ್ಯವೂ ಚಲನೆಯಲ್ಲಿದೆ. ಈ ಭೂಮಿ ತನ್ನ ಅಂತರಾಳದ ಶಕ್ತಿ ಮತ್ತು ಪ್ರಕೃತಿಯ ಚಕ್ರದ ಪ್ರೇರಣೆಯಿಂದ ತಿರುಗುತ್ತಾ ಬಯಲಿನ ವಿಶ್ವದ ಒಳಗೆ ತನ್ನ ಅಸ್ತಿತ್ವವನ್ನು ನಿರಂತರವಾಗಿ ಪ್ರದರ್ಶಿಸುತ್ತಿದೆ. ಗಾಳಿ, ನೀರು ಮತ್ತು ಬೆಂಕಿ, ಈ ಮೂರು ತತ್ವಗಳು ಜೀವದ ಮೂಲಾಂಶಗಳಾಗಿವೆ. ಇವುಗಳ ಸಂಯೋಗದಿಂದಲೇ ಜೀವದ ಉಸಿರು ಸಾಧ್ಯವಾಗಿದೆ. ಮಾನವನ ದೇಹದಲ್ಲೂ ಈ ತತ್ವಗಳು ಅಂತರ್ನಿಹಿತವಾಗಿದ್ದು, ಪ್ರತಿಯೊಂದು ಉಸಿರಾಟವೂ ಪ್ರಕೃತಿಯ ಈ ಶಕ್ತಿಗಳ ಸಂಗಮದ ಪ್ರತೀಕವಾಗಿದೆ. ಅಂದರೆ ಈ ಶರೀರವೇ ಒಂದು ಸಣ್ಣ ಬ್ರಹ್ಮಾಂಡ. ಇದರಲ್ಲಿ ಜೀವವಿದೆ, ಚಲನವಿದೆ, ಶಕ್ತಿ ಮತ್ತು ಪ್ರಪಂಚದ ಎಲ್ಲ ತತ್ವಗಳ ಸಂಯೋಗವಿದೆ. ಹೀಗಾಗಿ ಕವಿ ಜೀವ ಮತ್ತು ಪ್ರಕೃತಿಯ ಅಖಂಡ ಸಂಬಂಧವನ್ನು ಬಿಂಬಿಸಿ ಬ್ರಹ್ಮಾಂಡವೇ ಜೀವದ ನೃತ್ಯಮಂದಿರ ಎಂದು ಸಾರುತ್ತಾನೆ. In this verse, the poet depicts the extraordinary movement of life energy contained in the animals of the world. Life energy blooms in all living, moving, and non-living, still, creatures, and through them the earth is constantly in motion. This earth, driven by its inner power and the cycle of nature, is constantly demonstrating its existence within the plane, the universe. Air, water and fire, these three principles are the elements of life. The breath of life is possible only through their combination.
These principles are also inherent in the human body, and every breath is a symbol of the confluence of these forces of nature. That is, this body itself is a small universe, in which there is life, movement, energy and a combination of all the principles of the world. Thus, the poet portrays the unbroken relationship between life and nature and proclaims that the universe is the dance hall of life. ಉಳ್ಳವರ ಆಶಯ ಬೆಂಕಿಗಾಳಿಗಳು ಸುಡುತ್ತಿವೆ ಜೀವದ ಸೆಲೆಗಳನ್ನು ಬತ್ತಿ ಬರಡಾಗಿ ಒಣಗಿ ಹೋಗುತ್ತಿವೆ ಹೀರಿವೆ ಕರುಣೆಯ ಜಲಗಳನ್ನು. ಈ ಪದ್ಯದಲ್ಲಿ ಕವಿ ಮಾನವನ ಅತೃಪ್ತ ಆಸೆ ಮತ್ತು ಲೋಭದ ಪರಿಣಾಮವನ್ನು ಕವಿತಾತ್ಮಕವಾಗಿ ಚಿತ್ರಿಸುತ್ತಾನೆ. ಉಳ್ಳವರ ಅತಿಯಾದ ಆಶೆಯು ಬೆಂಕಿಯಂತೆ ಪ್ರಜ್ವಲಿಸಿ ಅದರ ಗಾಳಿ ಸಮಾಜದ ಎಲ್ಲೆಡೆ ಬೀಸುತ್ತದೆ. ಆ ಬೆಂಕಿಯ ಗಾಳಿಗಳು ದರಿದ್ರರ ಮತ್ತು ಸಾಮಾನ್ಯ ಜೀವಿಗಳ ಜೀವನದ ಸೆಲೆಗಳನ್ನು ಸುಡುತ್ತಿವೆ, ಅಂದರೆ ಅವರ ಜೀವನದ ಶಾಂತಿ, ಸಮಾಧಾನ ಮತ್ತು ಸಂತೋಷವನ್ನು ನಾಶಮಾಡುತ್ತಿವೆ. ಇಂತಹ ಸ್ವಾರ್ಥಭರಿತ ಮನೋಭಾವದಿಂದ ಮಾನವ ಹೃದಯಗಳು ಬತ್ತಿ ಬರಡಾಗುತ್ತಿವೆ. ಕರುಣೆ, ದಯೆ, ಪ್ರೀತಿ ಇವುಗಳೆಲ್ಲ ನಿಧಾನವಾಗಿ ಒಣಗಿ ಹೋಗುತ್ತಿವೆ. ಮನುಷ್ಯನೊಳಗಿನ ಮಾನವೀಯತೆ ಕರಗಿ ಹೋಗಿ ಕರುಣೆಯ ನೀರು, ಅಂದರೆ ದಯ ಮತ್ತು ಹೃದಯದ ಸೌಮ್ಯತೆಯ ಹರಿವು ಸಂಪೂರ್ಣವಾಗಿ ಹೀರಲ್ಪಟ್ಟಿದೆ. ಹೀಗೆ ಕವಿ ಮಾನವನ ಒಳಗಿನ ಆತ್ಮೀಯತೆ ಮತ್ತು ದಯೆಯ ಕ್ಷಯವನ್ನು ವ್ಯಂಗ್ಯಮಯವಾಗಿ ತೋರಿಸುತ್ತಾ, ಅತಿಯಾದ ಆಸೆ ಮತ್ತು ಲೋಭವೇ ಮನುಷ್ಯತ್ವವನ್ನು ಕರಗಿಸುತ್ತಿದೆ ಎಂಬ ನೈತಿಕ ಸಂದೇಶವನ್ನು ನೀಡುತ್ತಾನೆ. In this verse, the poet poetically depicts the consequences of human unsatisfied desire and greed. The excessive desire of the haves blazes like fire, and its vines blow everywhere in society. The vines of fire are burning the lifeblood of the poor and the common people, that is, destroying the peace, tranquility and happiness of their lives. Due to such selfishness, human hearts are becoming dry and parched. Compassion, kindness and love are slowly drying up. The humanity within man has melted away and the water of compassion, that is, the flow of kindness and gentleness of heart, has been completely absorbed. Thus, the poet, ironically showing the decay of intimacy and kindness within man, gives a moral message that excessive desire and greed are dissolving humanity. ಧನವೆನ್ನುವ ಧನದ ದಾಹಿಗಳು ಮಾರಿಕೊಂಡರು ಭೂಮಿಯನು. ಮಹಲಿನ ಬುಡದಲ್ಲಿ ಬಿರುಕುಗಳೆದ್ದಿವೆ. ಕೇಳರು ಮಾರಿಯ ಸದ್ದನು. ಈ ಪದ್ಯದಲ್ಲಿ ಕವಿ ಧನಾಸಕ್ತಿಯ ಮನುಷ್ಯನ ಅಂದ, ಲಾಲಸೆಯನ್ನು ಮತ್ತು ಅದರ ಪರಿಣಾಮವಾಗಿ ಉಂಟಾದ ಪ್ರಕೃತಿ ಹಾಗೂ ಸಾಮಾಜಿಕ ಅಸ್ಥಿರತೆಯನ್ನು ತೀವ್ರವಾಗಿ ವಿಮರ್ಶಿಸುತ್ತಾನೆ. ಧನ ಎಂದು ಮಾತ್ರ ಹೇಳುತ್ತಾ, ಹಣದ ಹವಣಿಯಲ್ಲಿ ಕತ್ತಲಾದವರು ಭೂಮಿಯನ್ನೇ ಮಾರಿಕೊಂಡಿದ್ದಾರೆ. ಅಂದರೆ ಭೂಮಿಯ ಸಂಪತ್ತು, ಪರಿಸರ, ಮಣ್ಣು, ನೀರು, ಕಾಡು ಎಲ್ಲವನ್ನೂ ಹಣಕ್ಕಾಗಿ ಮಾರಾಟ ಮಾಡುವ ಮಟ್ಟಕ್ಕೆ ತಲುಪಿದ್ದಾರೆ. ಈ ಅತಿಯಾದ ಆರ್ಥಿಕ ಲಾಲಸೆಯಿಂದ ಭೂಮಿಯ ನಿಸರ್ಗ ಸಮತೋಲನ ಕದಡಲ್ಪಟ್ಟಿದೆ. ಅದರಿಂದಲೇ ಮಹಲಿನ ಬುಡದಲ್ಲಿ, ಅಂದರೆ ಮಾನವನ ಸುಖಸೌಕರ್ಯದ ನೆಲೆಗಳಲ್ಲಿ ಬಿರುಕುಗಳು ಮೂಡಿವೆ, ಅಸ್ಥಿರತೆ ಉಂಟಾಗಿದೆ. ಕವಿ ರೂಪಕದ ಮೂಲಕ ಹೇಳುವುದು ಏನೆಂದರೆ, ಹಣದ ಮೇಲೆ ನಿರ್ಮಿತವಾದ ವೈಭವಶಾಲಿ ಬದುಕಿನ ಅಸ್ತಿತ್ವವೇ ಅಪಾಯದಲ್ಲಿದೆ. ಕೇಳರು ಮಾರಿಯ ಸದ್ದನು ಎನ್ನುವುದು ಪ್ರಬಲ ಎಚ್ಚರಿಕೆಯ ಸಂಕೇತ, ಅಂದರೆ ಪ್ರಕೃತಿಯ ಪ್ರತೀಕಾರ ಅಥವಾ ವಿನಾಶದ ಘೋಷಣೆ ಈಗಲೇ ಕೇಳಿಬರುತ್ತಿದೆ. ಈ ಸಾಲುಗಳು ಮಾನವನ ಅಹಂಕಾರ ಮತ್ತು ಆರ್ಥಿಕ ಸ್ವಾರ್ಥದಿಂದ ಉಂಟಾಗುವ ಪ್ರಕೃತಿ ವಿನಾಶದ ಮುನ್ಸೂಚನೆಯನ್ನು ಸ್ಪಷ್ಟವಾಗಿ ಸಾರುತ್ತವೆ. In this verse, the poet sharply criticized the blind greed of man who is obsessed with money and the resulting natural and social instability. Those who are blinded by the desire for money, saying only, money is money, have sold the earth itself, that is, they have reached the point of selling the earth's wealth, environment, soil, water, and forest for money. Due to this excessive financial greed, the natural balance of the earth has been disturbed. Due to this, cracks have appeared at the base of the palace, that is, in the foundations of human comfort, and instability has arisen. What the poet is saying through metaphor is that the very existence of a glorious life built on money is in danger. Kelaru Maria Saddanu is a powerful warning sign, that is, the announcement of nature's revenge or destruction is already being heard. These lines clearly convey the prediction of the destruction of nature caused by human arrogance and economic selfishness. ಧನವಿದ್ದರೂ ಇಂಧನ ಬೇಕಲ್ಲವೇ? ಜೀವಕ್ಕೆ ಪ್ರತಿಕ್ಷಣ ಬದುಕಲು ಜೈವಿಕ ಬೆಳೆಗಳ ಹಸಿರನ್ನು ಹೊದಿಸಿ ಕಾಯಬೇಕು ಈ ಭೂಮಿಯನು. ಈ ಪದ್ಯದಲ್ಲಿ ಕವಿ ಹಣದ ಪ್ರಾಬಲ್ಯಕ್ಕಿಂತಲೂ ಜೀವದ ಅಗತ್ಯಗಳೇ ಮುಖ್ಯ ಎಂಬ ಸತ್ಯವನ್ನು ಸ್ಮರಿಸುತ್ತಾನೆ.
ಧನವಿದ್ದರೂ ಜೀವನ ಸಾಗಲು ಇಂಧನ ಅಂದರೆ ಪ್ರಕೃತಿಯ ಶಕ್ತಿ, ಆಹಾರ, ನೀರು, ಗಾಳಿ ಇವುಗಳು ಬೇಕು ಎಂಬುದನ್ನು ಕವಿ ನೆನಪಿಸುತ್ತಾನೆ. ಹಣವು ಕೇವಲ ಬಾಹ್ಯ ಸುಖಕ್ಕೆ ಉಪಯೋಗಿಯಾದರೂ ನಿಜವಾದ ಬದುಕಿಗೆ ಅಗತ್ಯವಾದ ಶಕ್ತಿ ಪ್ರಕೃತಿಯಲ್ಲಿದೆ. ಮಾನವ ಜೀವ ಪ್ರತಿಕ್ಷಣವೂ ಪ್ರಕೃತಿಯ ಅವಲಂಬನದಲ್ಲಿಯೇ ಉಳಿದಿದೆ. ಆದ್ದರಿಂದ ಜೈವಿಕ ಬೆಳೆಗಳ ಹಸಿರು ಹೊದಿಸಿ ಅಂದರೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಉತ್ತೇಜಿಸಿ ಪರಿಸರ ಸ್ನೇಹಿ ವಿಧಾನಗಳಲ್ಲಿ ಬೆಳೆ ಬೆಳೆಯುವುದರ ಮೂಲಕ ಭೂಮಿಯನ್ನು ಕಾಪಾಡುವುದು ನಮ್ಮ ಕರ್ತವ್ಯ. ಹಸಿರಿನ ಹೊದಿಕೆಯು ಪ್ರಕೃತಿಯ ಜೀವಧಾರೆಯ ಪ್ರತೀಕವಾಗಿದ್ದು ಅದನ್ನು ಉಳಿಸಿಕೊಳ್ಳುವುದು ಜೀವನದ ಉಳಿವಿಗೆ ಅತ್ಯವಶ್ಯಕ ಎಂದು ಕವಿ ತಿಳಿಸುತ್ತಾನೆ. ಈ ಪದ್ಯದ ಅಂತರ್ನಿಹಿತ ಸಂದೇಶವೆಂದರೆ ಹಣಕ್ಕಿಂತ ಪರಿಸರದ ಸಂರಕ್ಷಣೆ ಶ್ರೇಷ್ಠ, ಏಕೆಂದರೆ ಪ್ರಕೃತಿಯೇ ನಿಜವಾದ ಇಂಧನ, ಜೀವದ ಮೂಲ ಮತ್ತು ಮಾನವ ಅಸ್ತಿತ್ವದ ಆಧಾರ. In this verse, the poet recalls the truth that the necessities of life are more important than the dominance of money. The poet reminds us that even if there is money, life needs fuel, that is, the energy of nature, food, water, and air. Although money is used only for external happiness, the energy necessary for real life is in nature. Human life remains dependent on nature every moment. Therefore, it is our duty to protect the earth by covering it with green cover of organic crops, that is, by promoting chemical-free agriculture and growing crops in eco-friendly ways. The poet states that the green cover is a symbol of the life force of nature, and preserving it is essential for the survival of life. The underlying message of this verse is that protecting the environment is greater than money, because nature is the real fuel, the source of life, and the basis of human existence. ಜೈವಿಕ ಇಂಧನ ಬಳಸುವುದೊಂದೇ ಭೂಮಿಯ ಉಳಿಸುವ ದಾರಿ. ಸಮತೋಲನದಲ್ಲಿ ಬದುಕುವುದೊಂದೇ ಜೀವ ಉಳಿಯುವ ದಾರಿ. ಈ ಪದ್ಯದಲ್ಲಿ ಕವಿ ಮಾನವನ ಭೂಮಿಯ ಮೇಲಿನ ಕರ್ತವ್ಯವನ್ನು ಹಾಗೂ ಪರಿಸರ ಸಂರಕ್ಷಣೆಯ ನೈತಿಕ ಬಾಧ್ಯತೆಯನ್ನು ಮನದಟ್ಟಾಗಿಸುತ್ತಾನೆ. ಜೈವಿಕ ಇಂಧನವನ್ನು ಬಯೋಫ್ಯೂಯಲ್ ಬಳಸುವುದೇ ಭೂಮಿಯನ್ನು ಉಳಿಸುವ ಮಾರ್ಗವೆಂದು ಕವಿ ಸಾರುತ್ತಾನೆ. ಅಂದರೆ ಕೃತಕ ಮತ್ತು ಹಾನಿಕರ ರಾಸಾಯನಿಕ ಇಂಧನಗಳ ಬದಲಾಗಿ ಪ್ರಕೃತಿಯಿಂದ ದೊರೆಯುವ ಶುದ್ಧ, ನವೀಕರಿಸಬಹುದಾದ ಶಕ್ತಿಸಾಧನಗಳ ಬಳಕೆ ಮಾತ್ರ ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ. ಸಮತೋಲನದಲ್ಲಿ ಬದುಕುವುದು ಎಂದರೆ ಪ್ರಕೃತಿಯ ನಿಯಮಗಳಿಗೆ ವಿರೋಧವಾಗಿ ಅಲ್ಲ, ಅದರೊಂದಿಗೆ ಹೊಂದಿಕೊಂಡು ಬದುಕುವುದು. ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಉಪಯೋಗಿಸದೆ, ಪರಿಸರದ ಶೋಷಣೆ ಮಾಡದೆ, ಪ್ರತಿ ಜೀವಿಯ ಅಸ್ತಿತ್ವವನ್ನು ಗೌರವಿಸುವ ಜೀವನ ಶೈಲಿ ಅನುಸರಿಸುವುದು. ಈ ರೀತಿಯ ಸಮತೋಲನಯುತ ಬದುಕು ಮಾತ್ರ ಜೀವ ಉಳಿಯುವ ದಾರಿ ಎಂದು ಕವಿ ಎಚ್ಚರಿಸುತ್ತಾನೆ. ಪದ್ಯದ ಸಾರವೆಂದರೆ ಮಾನವ ಮತ್ತು ಪ್ರಕೃತಿ ಪರಸ್ಪರ ಅವಲಂಬಿತರು. ಪ್ರಕೃತಿಯ ಸಮತೋಲನ ಕದಡಿದರೆ ಜೀವದ ಅಸ್ತಿತ್ವವೇ ಅಪಾಯದಲ್ಲಿದೆ. ಹೀಗಾಗಿ ಜೈವಿಕ ಇಂಧನ ಮತ್ತು ಸಮತೋಲನಯುತ ಜೀವನವೇ ಭೂಮಿಯ ಉಳಿವಿನ ಮತ್ತು ಮಾನವಕುಲದ ಭವಿಷ್ಯದ ನಿಜವಾದ ದಾರಿಯಾಗಿದೆ. In this poem, the poet emphasizes the duty of man on the earth and the moral obligation to protect the environment. The poet proclaims that using biofuel is the only way to save the earth, that is, using clean, renewable energy sources obtained from nature instead of artificial and harmful chemical fuels will maintain environmental balance. Living in balance means living in harmony with the laws of nature, not against them, that is, not using more than necessary, not exploiting the environment, and following a lifestyle that respects the existence of every living being. The poet warns that this kind of balanced life is the only way to survive. The essence of the poem is that humans and nature are interdependent. If the balance of nature is disturbed, the very existence of life is at risk. Thus, biofuel and a balanced life are the true way to the survival of the earth and the future of mankind. ಜೈವಿಕ ಇಂಧನ ಜೀವಕ್ಕೆ ಇಂಧನ ಎಂದು ಕರಗದ ಮೂಲಧನ. ಬರಡು ಬಂಗಾರ ಹಸಿರು ಹೊನ್ನೆ. ಮುಗಿಯದ ದಾರಿಯ ಈ ಪಯಣ. ಈ ಪದ್ಯದಲ್ಲಿ ಕವಿ ಜೈವಿಕ ಇಂಧನದ ಮಹತ್ವವನ್ನು ಜೀವದ ಶಾಶ್ವತ ಶಕ್ತಿಯಾಗಿ ವರ್ಣಿಸುತ್ತಾನೆ. ಜೈವಿಕ ಇಂಧನ ಜೀವಕ್ಕೆ ಇಂಧನ ಎಂದರೆ ಪ್ರಕೃತಿಯಿಂದ ದೊರೆಯುವ ಜೈವಿಕ ಶಕ್ತಿ, ಅಂದರೆ ಸಸ್ಯ, ಪ್ರಾಣಿ, ನೈಸರ್ಗಿಕ ಮೂಲಗಳಿಂದ ಉಂಟಾಗುವ ಶಕ್ತಿ, ಜೀವನದ ನಿಜವಾದ ಪೋಷಕ. ಇದು ಎಂದು ಕರಗದ ಮೂಲಧನ, ಅಂದರೆ ಕಾಲದಿಂದ ಕಾಲಕ್ಕೆ ನಾಶವಾಗದ, ಪುನಃ ಉತ್ಪಾದಿಸಬಹುದಾದ ಅಮೂಲ್ಯ ಸಂಪತ್ತು. ಕವಿಯ ಬರಡು ಬಂಗಾರ ಹಸಿರು ಹೊನ್ನೆಯ ಎಂಬ ರೂಪಕದ ಮೂಲಕ ಹೇಳುವುದು ಏನೆಂದರೆ, ಹಸಿರು ಸಸ್ಯಗಳು, ಕಾಡುಗಳು ಮತ್ತು ಬೆಳೆಯುಗಳೇ ನಿಜವಾದ ಬಂಗಾರ. ಅವು ಬರಿದಾದ ಭೂಮಿಗೂ ಜೀವ ತುಂಬುವ ಶಕ್ತಿ ಹೊಂದಿವೆ. ಇವುಗಳ ಮೂಲಕ ಮಾನವಕುಲದ ಪ್ರಗತಿಯ ಪಯಣ ಮುಗಿಯದ ದಾರಿಯೇ ಎಂದರೆ ನಿರಂತರವಾಗಿಯೇ ಮುಂದುವರಿಯುತ್ತದೆ.
ಈ ಪದ್ಯದ ಸಾರವೆಂದರೆ ನಿಜವಾದ ಸಂಪತ್ತು ಹಣ ಅಥವಾ ಧಾತುಗಳಲ್ಲಿ ಅಲ್ಲ, ಪ್ರಕೃತಿಯ ಹಸಿರಿನಲ್ಲಿ ಇದೆ. ಜೈವಿಕ ಇಂಧನದ ಬಳಕೆ ಮತ್ತು ಹಸಿರು ಪರಿಸರದ ಸಂರಕ್ಷಣೆ ಜೀವದ ನಿರಂತರ ಪಯಣದ ನಿತ್ಯ ಶಕ್ತಿ ಮತ್ತು ಶಾಶ್ವತ ಧನ ಎಂದು ಕವಿ ಬೋಧಿಸುತ್ತಾನೆ. In this verse, the poet describes the importance of biofuel as the eternal energy of life. Biofuel is fuel for life, means the biological energy obtained from nature, that is, the energy generated from plants, animals, natural sources, the true supporter of life. This is never-failing resource, that is, a precious wealth that does not get destroyed from time to time, and can be regenerated. What the poet is saying through the metaphor of dry gold, green land, is that green plants, forests and crops are the real gold. They have the power to fill even the barren land with life. Through these, the journey of progress of mankind continues on that never-failing path, that is, continuously. The essence of this verse is that true wealth lies not in money or metals, but in the greenery of nature. The poet teaches that the use of biofuel and the preservation of the green environment are the eternal energy and eternal wealth of the continuous journey of life. Graduation Cap. Dear students, if you found this lesson helpful, please share the video with your friends so they can learn too. Books. Subscribe to our channel for simple, clear, and complete explanations of every lesson in an easy-to-understand way. Speech Balloon. Don't forget to like, comment, and share your feedback. Your support inspires us to create more quality educational videos. Sparkles. Keep learning and build your confidence every day. White right pointing back hand index. Hit the subscribe button and press the bell icon to get instant updates on our latest lessons.